ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಈಗ ನಾವು ಒಂದೊಂದು ಬ್ಲೌಸ್ ಹೊಲಿಸ್ಕೊಂಡಿರ್ತೀವಿ ಅಂತ ತಿಳ್ಕೊಳ್ಳಿ. ಸಾಡಿದು ಈಗಿನ ಒಂದು ಇದರಲ್ಲಿ ಸಾಡಿಗಳಲ್ಲಿ ತುಂಬ ದೊಡ್ಡ ದೊಡ್ಡ ಬ್ಲೌಸ್ ಪೀಸನ್ನೇ ಕೊಡ್ತಿರ್ತಾರೆ. ನಮಗೆ ಸ್ಟಿಚ್ ಮಾಡಿಕೊಂಡು ಉಳಿದಿರುವಂಥ ಬ್ಲೌಸ್ ಪೀಸಲ್ಲಿ ನಾನು ಅದಕ್ಕೇನು ಬೇಡ, ಉಳಿದಿರುವಂಥ ಬ್ಲೌಸ್ ಪೀಸು ಹಾಗೆ ಈ ರೀತಿ ಒಂದು ಇದು ಏನು ಅಕ್ಕಿ ಚೀಲದ ಇರುತ್ತಲ್ವ, ಅಕ್ಕಿದು ನೋಡಿ, ಇದು ಅಕ್ಕಿ ಹಾಕಿಡ್ತೀವಲ್ವ ಆ ಥರದೊಂದು ಚೀಲ ಒಂದು ಸಣ್ಣ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟರಿಂದನೇ ನಿಮಗೆ ಹ್ಯಾಂಡ್ ಪರ್ಸ್ ಅಂದರೆ ಹ್ಯಾಂಡಲ್ಲಿ ಚೆನ್ನಾಗಿ ಅಂದರೆ ಸ್ಯಾರಿಗೆ ಮ್ಯಾಚಿಂಗಾಗಿ ನಾವು ಆ ಒಂದು ಪರ್ಸ್ನ ಇಟ್ಕೋಬೋದು. ತುಂಬ ಜನರು ಅದರಲ್ಲೂ ತೆಳ್ಳಗಿರ್ತಾರಲ್ವ, ಅವ್ರಿಗಂಕರು ಬ್ಲೌಸ್ ಚಿಕ್ಕದು ಬ್ಲೌಸ್ ಪೀಸ್ ಇದೆ ಅಂದರೂ ಅವ್ರಿಗೆ ಸ್ಟಿಚ್ ಮಾಡಿಕೊಂಡು ಉಳಿದೇ ಇರುತ್ತೆ. ಸೊ ನಂದು ಕೂಡ ಹಾಗೆ ಆಗಿರೋದು ನೋಡಿ. ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿ ಇದೊಂದಿಷ್ಟು ಪೀಸ್ ಉಳಿದಿತ್ತು. ಸೊ ನಾನು ಸ್ಯಾರಿ ಮ್ಯಾಚಿಂಗ್ ಜೊತೆಗೆ ಸ್ಟಿಚ್ ಮಾಡಬೇಕು ಅಂದ್ಕೊಂಡೆ. ಸೊ ಯಾವ ರೀತಿ ಸ್ಟಿಚ್ ಮಾಡೋದು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ನಾನು ಈಗ ನಿಮಗೆ ಬರ್ದೇ ಬಿಟ್ಟಿದ್ದೀನಿ ನೋಡಿ, 8 ಇಂಚು ಅಗಲ ಹಾಗೆ 9 ಇಂಚು ಉದ್ದನ ಇರುವಾಗೆ ಒಂದು ಅಕ್ಕಿ ಚೀಲದ ಒಂದು ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಸ್ಪಾಂಜ್ ಥರ ಇರುತ್ತಲ್ವ, ಸೊ ಆ ರೀತಿ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಓಕೆನಾ, ಇದೇ ಅಳತೆದು. ಇವಾಗ ನಾವು ಬ್ಲೌಸ್ ಪೀಸ್ನಲ್ಲೂ ಕೂಡ ಬಟನ್ನ ಕಟ್ ಮಾಡ್ಕೋಬೇಕು ನೋಡಿ. ಇಲ್ಲೊಂದು ಸ್ವಲ್ಪ ಬಾರ್ಡ್ರ್ ಉಳಿದಿದೆ ನಂದು. ಈ ಬಾರ್ಡ್ರನ್ನ ಜಾಯಿಂಟ್ ಇಟ್ಕೋತೀನಿ. ಬಾರ್ಡ್ರನ್ನ ಇಟ್ಕೊಂಡು ಈ ರೀತಿ 2 ಲೇಯರಲ್ಲಿ ಬಟ್ಟೆನ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ನೀವು ಬಾರ್ಡರ್ ಇಲ್ಲ ಅಂದರೂ ನಡೆಯುತ್ತೆ. ನಾನು ಬಾರ್ಡರ್ ಇರೋದ್ರಿಂದ ಬಾರ್ಡರ್ನ ತಗೋತಾ ಇದ್ದೀನಿ. ಇದೇನು 8 ಇಂಚ್ ಇದೆಲ್ವ, ಸೊ ಈ ರೀತಿ ಅಗಲಕ್ಕೆ ಬರೋ ರೀತಿ ಮಾಡಿಕೊಂಡು ನಾವು ಬಟ್ಟೆನ ಹಾಕೋಬೇಕು. ಇನ್ನೂ ಬೇಕಾಗುತ್ತೆ, ಇದಕ್ಕೇನು ಜಾಸ್ತಿ ಬಟ್ಟೆ ಬೇಕಾಗೋದಿಲ್ಲ. ಓಕೆನಾ, ಸೊ ನೋಡಿ ಇನ್ನೊಂದು ಸ್ವಲ್ಪ ಬೇಕು. ಈ ರೀತಿ ನೋಡಿ, ಈ ರೀತಿ ಬಟ್ಟೆನ ಹಾಕೋಬೇಕು. ಇವಾಗ ಕರೆಕ್ಟಾಗಿದೆ. ಸೊ ಈ ರೀತಿ ಇಟ್ಕೊಂಡು ನಾವಿವಾಗ ಇದನ್ನು ಡಬಲ್ ಲೇಯರಲ್ಲಿ ಬ್ಲೌಸ್ ಪೀಸ್ ಇಡಬೇಕು, ಕಟ್ ಮಾಡ್ಕೋಬೇಕು. ಇವಾಗ ಏನು ಮಾಡಬೇಕು ಅಂತಂದರೆ, ಇದರ ಲೆವೆಲಾಗಿ ಇವೆರಡು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀವಲ್ವ, ಇದನ್ನು ಮೊದಲಿಗೆ ನೋಡಿ ಈ ಪಾರ್ಟನ್ನು ಇದೇನಿದೆ ಅಲ್ವ, ಇದನ್ನು ಈ ರೀತಿ ಉಲ್ಟಾ ಇಟ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಅದ್ರ ಮೇಲೆ ಈ ಒಂದು ಇಟ್ಕೊಳ್ಳಿ ಅಕ್ಕಿ ಚೀಲದ ತಟ್ಟನ್ನ. ಹಾಗೆ ಇದ್ರ ಮೇಲೆ ಈ ರೀತಿ ಬ್ಲೌಸ್ನ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಫುಲ್ಲಾಗಿ ನಾವು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಟಿಚ್ ಆದಮೇಲೆ ಇವಾಗ ಎಡ್ಜಸ್ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಯಾರಿ ಮ್ಯಾಚಿಂಗು ಪರ್ಸ್ಗಳು ಕೂಡ ಆಗುತ್ತೆ. ನಾವು ಪ್ರತಿಯೊಂದು ಸ್ಯಾರಿಗೂ ತೊಗೊಳಕ್ಕಾಗೋದಿಲ್ಲಲ್ವ, ಸೊ ಆವಾಗ ಈ ರೀತಿ ಒಂದು ಐಡಿಯಾನ ಮಾಡ್ಕೊಳ್ಳಿ. ಇದು ಸ್ಟಿಚ್ ಆದಮೇಲೆ ಇವಾಗ ನಾವೇನು ಮಾಡಬೇಕು, ಇಲ್ಲಿ ಈ ರೀತಿ ಇದ್ದರೆ ಲೂಸ್ ಕಾಣಿಸುತ್ತೆ ಬಟ್ಟೆ ಅಲ್ವಾ, ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ ರೀತಿ ಮಿಡಲಲ್ಲಿ ಲೈನ್ಸ್ನ ಡ್ರಾ ಮಾಡ್ಕೋಬೇಕು. ಆ ರೀತಿ ಆಗೋದ್ರಿಂದ ಬಟ್ಟೆ ನಮಗೆ ಇದು ಅನ್ಸೋದಿಲ್ಲ, ಲೂಸ್ ಅನ್ಸಂಗಿಲ್ಲ. ಹಾಗಾಗಿ ಓಕೆನಾ, ಆ ರೀತಿ ಲೈನ್ಸ್ನ ಹಾಕೊಂಡ್ಬಿಡೋಣ. ಇವಾಗ ಈ ಕಡೆ ಕ್ರಾಸ್ ಆಯಿತು, ಆಮೇಲೆ ಈ ಕಡೆ ಕ್ರಾಸ್ ಹಾಕೋಬೇಕು. ನೋಡಿ ಈ ರೀತಿ ಸ್ಟಿಚ್ ಮಾಡಿದಾಗ ಇವಾಗ ಎಷ್ಟು ಫಿನಿಶಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ. ಸ್ಟಿಚಸ್ನ ಹಾಕಿದಾಗ ನೋಡಿ ಎಷ್ಟು ಫಿನಿಶಿಂಗ್ ಆಗಿ ಕಾಣ್ತಾ ಇದೆ. ನಾನು ಅದೇ ಕಲರ್ ಥ್ರೆಡ್ ಹಾಕಿರೋದ್ರಿಂದ ಥ್ರೆಡ್ ಕಾಣಿಸೋದು ಇಲ್ಲ ಕೂಡ. ಸೊ ಈ ರೀತಿ ಸ್ಟಿಚ್ ಆದಮೇಲೆ ಇವಾಗ ಈ ರೀತಿ ಟಾಪಿಗೆ ಅದು ಜಿಪ್ನ ಹಾಕ್ತೀವಲ್ವ, ಸೊ ಈ ರೀತಿ ಜಿಪ್ನ ನಾವಿವಾಗ ಅಟ್ಯಾಚ್ ಮಾಡ್ಕೋಬೇಕು. ಯಾವ ರೀತಿ ಅಂತ ತಿಳಿಸ್ತೀನಿ ನೋಡಿ. ಮೊದಲು ಈ ರೀತಿ ಜಿಪ್ನ ಓಪನ್ ಮಾಡಿಕೊಂಡು ಇವಾಗ ಇದು ಮೇಲ್ಗಡೆ ಪಾರ್ಟ್ ಅಲ್ವಾ, ಸೊ ಈ ಮೇಲ್ಗಡೆ ಪಾರ್ಟಿಗೆ ಇದನ್ನು ಈ ರೀತಿ ಜಿಪ್ನ ಉಲ್ಟಾ ಇಟ್ಕೋಬೇಕು.
ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಇದನ್ನು ಈ ರೀತಿ ಏನು ಸ್ಟಿಚ್ ಆಗಿರುತ್ತಲ್ವ ಇದನ್ನು ಒಂದು ಸ್ವಲ್ಪ ಈ ರೀತಿ ಹೊಳಿಸ್ಕೊಂಡು ಇದ್ರ ಮೇಲೆ ಮತ್ತೊಂದು ಸ್ಟಿಚ್ನ ಹಾಕೋಬೇಕು. ಈ ರೀತಿ ಇದಾದಮೇಲೆ ಇವಾಗ ಈ ಕಡೆ ಪಾರ್ಟ್ ಏನಿದೆ ಅಲ್ವಾ, ಸೊ ಇದನ್ನು ಈ ಕಡೆ ಹಿಡಿದು ಸ್ಟಿಚ್ ಮಾಡ್ಕೋಬೇಕು. ಇವಾಗ ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಂದೇ ರೀತಿ ಬರುವಾಗಿ ಇಟ್ಕೊಂಡು ಒಂದೇ ಲೆವೆಲಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ನ ಮಾಡಿಕೊಂಡು ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ಟರ್ನ್ ಮಾಡಿ ಈ ರೀತಿ ನೋಡಿ ಇದ್ರ ಮೇಲೆ ಕ್ಲೋತ್ ಮೇಲೆ ಬರುವಾಗೆ ಇಲ್ಲೊಂದು ಸ್ಟಿಚ್ನ ಹಾಕೋಬೇಕು. ಇವಾಗ ಹೇಗೆ ಹಾಕೊಂಡ್ರಲ್ವ ಅದೇ ರೀತಿಯೇ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಹಾಕೋಬೇಕು. ಹೇಗಪ್ಪ ಅಂತಂದರೆ ಇದೇನು ರನ್ನರ್ ಇರುತ್ತಲ್ವ ಇದನ್ನು ಓಪನ್ ಮಾಡಿದ್ರೆ ನಮ್ಗೆ ಲೂಸ್ ಬರುತ್ತೆ, ಸೊ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇದನ್ನು ಈ ರೀತಿ ರನ್ನರ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ರನ್ನರ್ನ ಓಪನ್ ಮಾಡ್ಕೊಂಡಾಗ ನಮಗೆ ಈಸಿಯಲ್ಲಿ ನಮಗೆ ಸ್ಟಿಚ್ ಮಾಡೋಕ್ಕಾಗತ್ತೆ. ಈ ರೀತಿ ಸ್ಟಿಚ್ನ ಮಾಡಿಕೊಂಡು ಇವಾಗ ನೀಟಾಗಿ ಮಾಡಿಕೊಂಡು ಮತ್ತೆ ಇದನ್ನು ರನ್ನರ್ನ ಹಾಕ್ಕೋಬೇಕು. ಈ ರೀತಿ ಇದಾದಮೇಲೆ ಈಗ ನಮಗೆ ಸ್ಟಿಚಿಂಗ್ ಆಯ್ತಲ್ವ, ಸೊ ಇದನ್ನು ಈ ರೀತಿ ಮಾಡಿಕೊಂಡು ಇದನ್ನು ಈ ರೀತಿ ಸೆಂಟರ್ ಮಾಡೋದಲ್ಲ, ಒಂದು ಸ್ವಲ್ಪ ಈ ರೀತಿ ಮೇಲ್ಗಡೆ ಆಗೋಗೆ ಮಾಡ್ಕೋಬೇಕು. ನೋಡಿ ಈ ರೀತಿ ಇವಾಗ ಇಲ್ಲಿ ನಾವು ಸ್ಟಿಚ್ನ ಹಾಕ್ಕೋಬೇಕು. ಈ ರೀತಿ ಹಾಗೆ ಈ ಕಡೆನೂ ಕೂಡ ಅದೇ ರೀತಿನೇ ಹಾಕೋಬೇಕು. ಈಗೇನು ಹಾಕಿದ್ರಲ್ಲ ಸೇಮ್ ಅದೇ ರೀತಿನೇ ಈ ಕಡೆನೂ ಕೂಡ ಅರ್ಧ ಇಂಚಿಗೆ ಹಾಕೊಳ್ಳಿ. ನೋಡಿ ಈ ರೀತಿ ಆದಮೇಲೆ ಈ ರೀತಿ ಎಕ್ಸ್ಟ್ರಾದ್ದು ಏನಾದರೂ ಇದ್ದರೆ ಕಟ್ ಮಾಡ್ಕೊಂಬಿಡಿ. ಈ ರೀತಿ ಸ್ಟಿಚ್ ಆದಮೇಲೆ ನೀವು ಬೇಕಾದರೆ ಇಲ್ಲಿ ಪೈಪಿಂಗು ಕೊಟ್ಕೋಬೋದು, ಇಲ್ಲ ಅಂತಂದರೆ ಓರ್ಲಾಕ್ ಮಿಷಿನ್ ಏನಾದರೂ ಇದ್ದರೆ ಓರ್ಲಾಕ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿ ಪೈಪಿಂಗು ಏನು ಕೊಡ್ತಾಯಿಲ್ಲ, ನಾರ್ಮಲ್ ಪರ್ಸು ಅಷ್ಟೇ ಸಿಂಪಲ್ಲಾಗಿ ಸ್ಟಿಚ್ ಮಾಡೋತಾ ಇರೋದ್ರಿಂದ ನಾನು ಹಾಗೇ ಬಿಡ್ತಾಯಿದ್ದೀನಿ. ನೋಡಿ ಈ ರೀತಿ ಇದನ್ನು ರನ್ನರ್ನ ಇಲ್ಲಿಗೆ ಎಡ್ಜಿಗೆ ತಂದಮೇಲೆ ಇದನ್ನು ಟರ್ನ್ ಮಾಡಬೇಕು. ಈ ರೀತಿ ಶೇಪ್ ಹಿಡ್ಕೊಂಡೇ ಟರ್ನ್ ಮಾಡಿ, ನೀಟಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ನಮ್ಮ ಪರ್ಸು ರೆಡಿ ಆಗುತ್ತೆ. ನೋಡಿ ಇದಕ್ಕೆ ನೀವೇನು ಮಾಡ್ಬೋದು, ಇನ್ನೂ ನಿಮಗೆ ಫ್ಯಾಷನೇಬಲ್ ಆಗಿ ಬೇಕು ಅಂತಂದ್ರೆ ನಾನಿವಾಗ ನಿಮಗೆ ಸಿಂಪಲಾಗಿ ತೋರಿಸಿದ್ದೀನಿ. ಇನ್ನೂ ನಿಮಗೆ ಫ್ಯಾಷನೇಬಲ್ ಆಗಿ ಬೇಕು ಅಂತಂದರೆ ನೀವು ದೊಡ್ಡ ದೊಡ್ಡ ಬೀಡ್ಸ್ ಬರುತ್ತೆ ಗೊತ್ತಾ, ವೈಟ್ ಕಲರ್ ಪರ್ಲು, ಇಲ್ಲಂತಂದರೆ ಈ ಕಲರೇ ಪರ್ಲ್ ಬರುತ್ತೆ. ಆ ರೀತಿ ಪರ್ಲ್ನ ಒಂದು ದಾರಕ್ಕೆ ಹಾಕಿ ಪೋಣಿಸಿ ಈ ಕಡೆಯಿಂದ ಹಾಗೆ ಈ ಕಡೆಗೆ ಪೋಣಿಸ್ಬಿಟ್ರೆ ಈ ರೀತಿ ಹ್ಯಾಂಡ್ ಬ್ಯಾಗ್ ಟೈಪ್ರೇ ಆಗಿಬಿಡುತ್ತೆ, ನಮಗೆ ಕೈಯಲ್ಲಿ ಹಿಡ್ಕೊಂಡು ಹೋಗೋ ರೀತಿಯೇ ಆಗಿಬಿಡುತ್ತೆ. ಸೊ ಆ ರೀತಿ ತುಂಬ ಚೆನ್ನಾಗಿ ನೋಡಿ ಈ ರೀತಿ ಹಿಡ್ಕೋಬೋದು ಇದನ್ನು ಪರ್ಸ್ನ. ಈ ರೀತಿ ಮುಂದೆ
ಜಿಪ್ನ ತೋರಿಸೋಕ್ಕಿಂತ ಈ ರೀತಿ ಪರ್ಸ್ನ ಹಿಡ್ಕೊಂಡಾಗ ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ. ಮತ್ತು ಈ ರೀತಿ ನೀವೇನಾದರೂ ಇದಕ್ಕೆ ಬೀಡ್ಸಿಂದ ಇದನ್ನು ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ರೀತಿ ಹಿಡ್ಕೊಳ್ಳೋದು ಮಾಡಿಬಿಟ್ರೆ ಇನ್ನೂ ನೋಡೋಕ್ಕೆ ಫುಲ್ ಫ್ಯಾಷನೇಬಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನಾನಿವಾಗ ಸಿಂಪಲ್ಲಾಗಿ ಹೊಲ್ತಿದ್ದೀನಿ. ನಿಮ್ಗೆ ಅದನ್ನು ಕೂಡ ಬೀಡ್ಸಲ್ಲಿ ಮಾಡಿ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ನನ್ನ ಹತ್ರ ದೊಡ್ಡ ಬೀಡ್ಸಿಂದು ಅಷ್ಟೊಂದು ಇಲ್ಲ, ಇಷ್ಟು ಹಿಡಿಯುವಷ್ಟು ಇಲ್ಲ, ಸ್ವಲ್ಪ ಇದೆ, ಖಾಲಿಯಾಗಿದೆ. ಸೊ ಹಾಗಾಗಿ ಇದಿಷ್ಟೇ ಮಾಡಿ ತೋರಿಸಿದ್ದೀನಿ. ನೀವು ಇದಕ್ಕೆ ಆ ರೀತಿ ಏನು ಮಾಡ್ಕೊಂಬಿಡಿ, ಈ ರೀತಿ ಬೀಡ್ಸಲ್ಲಿ ಈ ರೀತಿ ಹ್ಯಾಂಡ್ ಬ್ಯಾಗ್ ಟೈಪು ಮಾಡ್ಕೊಂಬಿಟ್ರೆ ನಿಮಗೆ ಈ ರೀತಿ ಆರಾಮ್ಸೆ ನೋಡಿ ಈ ರೀತಿ ಹಿಡ್ಕೊಂಡು ಹೋದಾಗ ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ ಈ ಬಾರ್ಡರು. ಸೊ ನೋಡಿದ್ರಲ್ವ ಯಾವ ರೀತಿ ನಮಗೆ ಸ್ಟಿಚ್ ಮಾಡಿ ಉಳಿದಿರುವಂಥ ವೇಸ್ಟ್ ಬ್ಲೌಸ್ ಪೀಸ್ನಿಂದ ಯಾವ ರೀತಿ ಸ್ಯಾರಿ ಮ್ಯಾಚಿಂಗ್ ಪರ್ಸ್ನ ಸ್ಟಿಚ್ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋವಂಥ ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಗೊತ್ತಿರೋ ಯಾರಿಗಾದರೂ ಸ್ಟಿಚಿಂಗ್ನವರಿದ್ದರೆ ಈ ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಟೈಲರಿಂಗ್ನವರೆಲ್ಲ ಬೇರೆಯವ್ರಿಗೂ ಕೂಡ ಅವ್ರು ಒಂದು ಬ್ಲೌಸ್ ಹೊಲಿಸ್ಕೊಂಡು ಈ ರೀತಿ ಒಂದು ಪರ್ಸ್ನ ಮಾಡ್ಕೊಂಬಂದು ಪರ್ಲಿದ್ದು ಬೇಕಾದರೆ ಅವರೇ ಮನೇಲಿ ಆರಾಮಾಗಿ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡು ಬರಲಿ, ಅವರು ಕೂಡ ಶೇರ್ ಮಾಡಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.